ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಯ್ಸ್ ಸುದ್ದಿ ಟಿವಿ. ತಮಿಳುನಾಡು ರಾಜಕಾರಣ ಒಂದು ಮಗ್ಗುಲು ಮಗಚಿದೆ. ಆದರೆ ವಿವಾದದಿಂದ ಸಂಪೂರ್ಣ ಹೊರಗಾಗಿಲ್ಲ. ಇವತ್ತು ತಮಿಳುನಾಡಿನ ಬೆಳವಣಿಗೆ ಏನು ಅನ್ನೋದನ್ನ ಮೊದಲನೇದಾಗಿ ತಮ್ಮ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ತಮಿಳುನಾಡು ವಿಧಾನಸಭೆಯ ಅಧಿವೇಶನ ನಡೆಯಿತು. ಅಲ್ಲೇ ಆಡಿರುವ ಕೆಲವು ವಿವಾದಾತ್ಮಕ ಮಾತುಗಳು, ಅದರ ಬಗ್ಗೆ ನಾನು ಮಾತನಾಡ್ತೀನಿ. ಹಾಗೇನೆ ನೋಡಿದ್ರೆ ವಿಜಯ್ ಅವರ ಸರ್ಕಾರ ಇನ್ನಷ್ಟು ಗಟ್ಟಿಯಾಗುವ ಲಕ್ಷಣ ಕಾಣ್ತಾ ಇದೆ. ಅಣ್ಣಾ ಡಿಎಂಕೆ ಹೊಡೆದೋಗಿದೆ. ಅಣ್ಣಾ ಡಿಎಂಕೆ 30ಕ್ಕೂ ಹೆಚ್ಚು ಶಾಸಕರು ಮೂಲ ಪಕ್ಷದಿಂದ ಹೊರ ಬಂದು ಅವರು ವಿಜಯ್ ಅವರ ಸರ್ಕಾರಕ್ಕೆ ಬೆಂಬಲ ನೀಡುವ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಷಣ್ಮುಖಮ್ಮ ಅವರ ನೇತೃತ್ವದಲ್ಲಿ. ಅದರಿಂದ ವಿಜಯ್ ಅವರ ಸರ್ಕಾರ ಇನ್ನಷ್ಟು ಬಲಿಷ್ಠವಾಗುತ್ತೆ. ಆ ಮಾತುಕತೆ ನಡೀತು. ಇವತ್ತು ವಿಜಯ್ ಮತ್ತು ಷಣ್ಮುಖಮ್ಮನವರ ನಡುವೆ ಮಾತುಕತೆ ನಡೀತು. ನಾನು ಇವತ್ತು ಮಾತನಾಡುವುದಕ್ಕೆ ಹೊರಟಿರುವುದು ಸದನದಲ್ಲಿ ಉದಯನಿಧಿ ಸ್ಟಾಲಿನ್ ಅವರು ಆಡಿರುವ ಮಾತುಗಳು. ಈ ಮಾತು ಹೊಸತಲ್ಲ, ಆದ್ರೆ ಅದು ಈಗ ಮತ್ತೆ ವಿವಾದವನ್ನ ಸೃಷ್ಟಿಸುತ್ತೆ ಅನ್ನೋದ್ರಲ್ಲಿ ಅನುಮಾನ ಬೇಕಾಗಿಲ್ಲ. ಯಾಕೆಂದ್ರೆ ಉದಯನಿಧಿ ಮಾರ್ ನೇರವಾಗಿ ಸನಾತನವಾದಿಗಳ ಮೇಲೆ ದಾಳಿ ನಡೆಸಿದ್ದಾರೆ. ಅವರು ಹೇಳಿದ್ದು ಏನು ಅಂತ, ಈ ಸನಾತನ ಧರ್ಮ ಅಂತ ಏನ್ ಹೇಳಲಾಗುತ್ತೆ ಅದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು, ಅದು ಸಮಾನತೆಯ ವಿರೋಧಿ ಅನ್ನೋದು ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆ. ಹಾಗೆ ನೋಡಿದ್ರೆ ಅವರು ಇದು ಮೊದಲನೇ ಬಾರಿ ನೀಡಿರುವ ಹೇಳಿಕೆ ಅಲ್ಲ ಅಂತ. ಅವರು ಈ ಹಿಂದೆನೆ ಈ ಹೇಳಿಕೆಯನ್ನ ನೀಡಿದ್ರು. ಅದು ಒಂದು ಸನಾತನ ಅಬಾಲಿಷನ್ ಕಾನ್ಫರೆನ್ಸ್ ಅನ್ನೋದು ನಡೆದಿತ್ತು. ಆ ಕಾನ್ಫರೆನ್ಸ್ ನಲ್ಲಿ ಮಾತನಾಡ್ತಾ ಇದ್ದಂತ ಸ್ಟಾಲಿನ್ ಅವರು ಸನಾತನ ಧರ್ಮವನ್ನ ಕೇವಲ ವಿರೋಧಿಸುವುದು ಸಾಲದು, ಅದನ್ನ ನಿರ್ಮೂಲನೆ ಮಾಡಬೇಕು, ಡೆಂಗ್ಯೂ, ಮಲೇರಿಯಾ, ಕೊರೋನಾ ಹೀಗಿರುವ ರೋಗಗಳಂತೆ ಇದನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದರು. ಅವರು ಆಗ ಹೇಳಿದ ತಕ್ಷಣ ಸನಾತನವಾದಿಗಳು ಅವರ ವಿರುದ್ಧ ತಿರುಗಿಬಿಟ್ರು. ಹೇಳಿಕೆಗಳ ಮೇಲೆ ಹೇಳಿಕೆ ಬಂದ್ರು. ಈ ಹೇಳಿಕೆ ತೀವ್ರ ವಿವಾದವನ್ನ ಸೃಷ್ಟಿಸ್ತು. ಯಾಕೆಂದ್ರೆ ಅನೇಕ ಹಿಂದೂ ಸಂಘಟನೆಗಳು ಮತ್ತು ಬಿಜೆಪಿ ನಾಯಕರು ಇದನ್ನು ಹಿಂದೂ ಧರ್ಮದ ವಿರುದ್ಧದ ದ್ವೇಷ ಭಾಷಣ ಅನ್ನುವ ಆರೋಪವನ್ನ ಮಾಡಿದರು. ಈ ಹೇಳಿಕೆ ವಿವಾದವನ್ನ ಸೃಷ್ಟಿಸಿದ ಮೇಲೆ ಅನೇಕ ಹಿಂದೂ ಸಂಘಟನೆಗಳು ಮತ್ತು ಬಿಜೆಪಿ ನಾಯಕರು ಇದನ್ನ ದ್ವೇಷ ಭಾಷಣದ ವ್ಯಾಪ್ತಿಗೆ ತರುವ ಯತ್ನವನ್ನ ಮಾಡಿದ್ರು. ಈ ಹೇಳಿಕೆ ಇದೆಲ್ಲ ಆದ ಮೇಲೆ ಉದಯನಿಧಿ ಅವರು ಅದಕ್ಕೆ ಸ್ಪಷ್ಟೀಕರಣ ನೀಡಿದ್ರು. ನಾನು ಹಿಂದೂ ಧರ್ಮದ ವಿರುದ್ಧ ಅಲ್ಲ, ಜಾತಿ ಆಧಾರಿತ ಅಸಮಾನತೆಯನ್ನ ಬೆಂಬಲಿಸುವ ಸನಾತನ ಮನೋಭಾವದ ವಿರುದ್ಧ ಇದ್ದೀನಿ ಅಂತ ಹೇಳಿದ್ರು. ಇವತ್ತು ಕೂಡ ಅವರು ಸದನದಲ್ಲಿ ಮಾತನಾಡುವಾಗ ಈ ತಮ್ಮ ಹೇಳಿಕೆಯನ್ನ ಪುನರುಚ್ಚರಿಸಿದರು. ಸನಾತನ ಧರ್ಮವನ್ನ, ಸನಾತನ ಏನಿದೆ ಅದನ್ನ ನಿರ್ಮೂಲನ ಮಾಡಬೇಕು ಅಂತ. ಹಾಗೆ ನೋಡಿದರೆ ಈ ಸನಾತನ ಅನ್ನುವುದು ಏನಿದೆಯಲ್ಲ ಅದು ಇತ್ತೀಚಿನ ವರ್ಷಗಳಲ್ಲಿ ಪ್ರವರ್ಧಮಾನಕ್ಕೆ ಬಂದಿತ್ತು. ಇದನ್ನ ಒಂದು ರಾಜಕೀಯ ಅಸ್ತ್ರವಾಗಿ ಮೋದಿ ಅಂಡ್ ಕಂಪನಿ ಬಳಸೋದಕ್ಕೆ ಪ್ರಾರಂಭ ಮಾಡಿದ್ರು. ಹಂಗ ನೋಡಿದ್ರೆ 2014ರಲ್ಲಿ ಸನಾತನ ಅನ್ನೋದನ್ನು ಬಳಸ್ತಾ ಇರಲಿಲ್ಲ. ಅದು 2018ರ ನಂತರ ಬಿಜೆಪಿಗೆ ಒಂದು ಅಸ್ತ್ರ ಬೇಕಾಗಿತ್ತಲ್ಲ, ಅವಾಗ ಸನಾತನ್ ಅಂತ. ಆಕ್ಚುಲಿ ಸನಾತನ್ ಅಂದ್ರೆ ಏನು ಅಂತ, ಸನಾತನ ಅನ್ನುವುದೇನಿದೆ ಅದು ಸಂಸ್ಕೃತದ ಪದ. ಅದು 3 ಅರ್ಥಗಳನ್ನ ಕೊಡುತ್ತೆ. ಏನದು? ಅದು ಶಾಶ್ವತವಾದದ್ದು, ನಿತ್ಯವಾದದ್ದು, ಕಾಲಾತೀತವಾದದ್ದು. ಯಾವುದು ಶಾಶ್ವತವಾಗಿದೆಯೋ, ಯಾವುದು ನಿತ್ಯ ಆಗಿದೆಯೋ, ಯಾವುದು ಕಾಲಾತೀತ ಆಗಿದೆಯೋ ಅದು ಏನು ಅಂತ ಅಂದ್ರೆ ಸನಾತನ್ ಅನ್ನುವ ವಾಕ್ಯ. ಆದರೆ ಸನಾತನ್ ಎಂಬ ಈ ಪದ ಇದೆಯಲ್ಲ, ಅನೇಕ ಹಿಂದೂ ಪಂಡಿತರು ಇದನ್ನ ಹಿಂದೂ ಧರ್ಮಕ್ಕೆ ಪರ್ಯಾಯವಾಗಿ ಬಳಸ್ತಾರೆ. ಅದು ರಾಜಕೀಕರಣಗೊಂಡ ನಂತರ. ಇದು ಒಂದು ಸಂಘಟಿತ ಧರ್ಮಕ್ಕಿಂತ ವಿಶಾಲವಾದ ಜೀವನ ಪದ್ಧತಿ ಅನ್ನೋದು ವಾದ ಮಾಡ್ತಾರೆ. ಆದರೆ ಯಾವುದು ಬಹಳ ಮುಖ್ಯವಾಗಿ ಇದು ನೋಡಿ, ಕಾಲಾತೀತ ಅಂದ ತಕ್ಷಣ ಏನು, ಟೈಮ್ ಇಲ್ಲ, ಟೈಮ್ಲೆಸ್ ಅಂತ ಅಲ್ವಾ? ಅಂದ್ರೆ ಕಾಲವನ್ನ ಮೀರಿದ್ದು ಅಂದ್ರೆ ನಾಳೆದು ಅಲ್ವಾ? ಅದರ ಜೊತೆಗೆ ಶಾಶ್ವತವಾದದ್ದು ಅಂತ ಯಾವುದು ಕೂಡ ಶಾಶ್ವತವಾಗಿರುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಇದೆ. ಮತ್ತು ನಿತ್ಯ ಅನ್ನೋದು, ಶಾಶ್ವತ ಮತ್ತು ನಿತ್ಯವಾದದ್ದು ಸನಾತನ ಅಂತ ಆದ್ರೆ ಅದು ಕಾಲದ ಜೊತೆ ಮುಖಾಮುಖಿ ಆಗಲ್ಲ ಅಂತ. ಯಾವುದೇ ಧರ್ಮ ಕಾಲದ ಜೊತೆ ಮುಖಾಮುಖಿ ಆಗದಿದ್ರೆ ಅದು ಶಾಶ್ವತ ಆದ್ರೆ ಅದು ತನ್ನ ಚಲನಶೀಲತೆಯನ್ನು ಕಳಿಸ್ಕೊಳ್ಳುತ್ತೆ. ಯಾವುದೇ ಧರ್ಮಕ್ಕೆ ಚಲನಶೀಲತೆ ಇಲ್ಲ ಅಂತಂದ್ರೆ
ಅದು ಅಪ್ಪ ನೆಟ್ಟ ಆಲದ ಮರಕ್ಕೆ ಉರುಳಾಗ್ತಂತೆ. ಆದ್ರಿಂದ ಸನಾತನ ಅನ್ನೋದು ಏನಿದೆ ಅದು ಶಾಶ್ವತ, ನಿತ್ಯ ಮತ್ತು ಕಾಲಾತೀತ ಅಂತಾದ್ರೆ, ನೀವು ಅದನ್ನ ಹಿಂದೂ ಧರ್ಮಕ್ಕೆ ಹೋಲಿಸ್ತೀರಿ ಅಂತಾದ್ರೆ ನೀವು ಅದನ್ನ ಪ್ರಶ್ನಿಸುವ ಹಾಗಿಲ್ಲ, ನಿಮ್ಮ ಬಾಯಿ ಮುಚ್ಚಿಸೋದಂತೆ. ಸೊ ಆದ್ರೆ ಇದ್ರ ಒಳಗಡೆ ಏನು, ಸನಾತನದ ಒಳಗಡೆ ವೇದಗಳ ಬರ್ತವೆ, ಉಪನಿಷತ್ತುಗಳು ಬರ್ತವೆ, ಪುರಾಣಗಳು ಬರ್ತವೆ, ಕರ್ಮ ಧರ್ಮ ಮೋಕ್ಷ ತತ್ವಗಳು ಬರ್ತವೆ, ಹಾಗೇನೆ ಯೋಗ ಭಕ್ತಿ ಆತ್ಮಜ್ಞಾನ ಇದೆಲ್ಲ ಸನಾತನದಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಲವು ಹಿಂದೂ ಸಂಸ್ಥೆಗಳು ಸನಾತನ ಧರ್ಮ ಮತ್ತು ಹಿಂದೂ ಧರ್ಮ ಎರಡು ಒಂದೇ ಅಂತ ಪರಿಗಣಿಸ್ತಾರೆ. ಆದ್ರಿಂದ ಇದು ಕಾಲಾತೀತ ಆದ್ರೆ ಅಲ್ವಾ, ನೀವು ಇದು ಕಾಲಾತೀತ ಮತ್ತು ಶಾಶ್ವತ ಮತ್ತು ನಿತ್ಯ ಆದ್ರೆ ಕೆಲವು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಏನಂದ್ರೆ ಅದು ಮನುಧರ್ಮಶಾಸ್ತ್ರ ಇದೆಯಲ್ಲ, ಆ ಮನುಧರ್ಮಶಾಸ್ತ್ರವು ಕಾಲಾತೀತವೇ, ಅದು ನಿತ್ಯನೇ, ಪ್ರಶ್ನೆಗಳನ್ನ ಕೇಳಬೇಕಾಗುತ್ತೆ. ಆದ್ರಿಂದ ಏನು ವರ್ಣಾಶ್ರಮ ಪದ್ಧತಿ ಇದೆ, ಅದು ಕಾಲಾತೀತವೇ, ಅದು ನಿತ್ಯವೇ, ಅದು ಶಾಶ್ವತವೇ. ಹಾಗಿದ್ರೆ ಇಂಡೈರೆಕ್ಟ್ಲಿ ಜಾತಿ ಪದ್ಧತಿಯನ್ನ ಇದು ಡಿಫೆಂಡ್ ಮಾಡುತ್ತೆ. ಸೊ ಏನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ ವಿಭಾಗ ಏನಿದೆ ಅದು ಸನಾತನವಾದದ್ದು. ಇದು ಸನಾತನವಾದದ್ದರಿಂದ ಅದು ಪ್ರಶ್ನಿಸುವಂತಿಲ್ಲ, ಅದು ಕಾಲಾತೀತವಾದದ್ದು, ಅದು ನಿತ್ಯ. ಇದೇನಿದೆ ಇದನ್ನ ಪ್ರಶ್ನಿಸದಿದ್ರೆ ಭಾರತೀಯ ಸಮಾಜದ ಒಳಗಿನ ಎಲ್ಲ ಕೆಡುಕುಗಳೇನಿವೆಯಲ್ಲ ಅದನ್ನ ಡಿಫೆಂಡ್ ಮಾಡದಂತೆ ಆಗತ್ತೆ ಅಂತ. ಸೊ ಅದ್ರ ಜೊತೆಗೆ ಕೆಲವು ರೀತಿಯ ಅಭಿಪ್ರಾಯಗಳಿವೆ. ನಾನು ಅದಕ್ಕೆ ಬಹಳ ಮುಖ್ಯವಾಗಿ ನಾವು ಅದನ್ನು ಗಮನಿಸಬೇಕಾದ್ದು, BR ಅಂಬೇಡ್ಕರ್ ಮತ್ತು ಪೆರಿಯಾರ್ ಮುಂತಾದವರು ಸಾಮಾಜಿಕ ಚಿಂತಕರು ಏನು ಹೇಳಿದ್ರು ಅಂತ. BR ಅಂಬೇಡ್ಕರ್ ಏನ್ ಹೇಳಿದ್ರು, ಅವರು ಸಂವಿಧಾನವನ್ನು ನಾವು ಒಪ್ಕೊಂಡಿದೀವಿ. ಸೊ ಬಿಜೆಪಿ ಚಡ್ಡಿ ಲಂಗೋಟಿ ಜನ ಕೂಡ ಅಂಬೇಡ್ಕರ್ರನ್ನ ಒಳಗಡೆ ವಿರೋಧಿಸ್ತಾ ಹೊರಗೆ ವಿರೋಧಿಸಲಾಗದ ಸ್ಥಿತಿ ಇದೆ. ಸೊ ಅವ್ರೇನ್ ಹೇಳ್ತಾರೆ, ಸೊ ಜಾತಿ ವ್ಯವಸ್ಥೆ ಧಾರ್ಮಿಕ ಗ್ರಂಥಗಳಿಂದ ಇದು ಬಲ ಪಡೆದಿದೆ, ವರ್ಣ ವ್ಯವಸ್ಥೆ ಸಮಾಜದಲ್ಲಿ ಅಸಮಾನತೆಯನ್ನು ಸೃಷ್ಟಿಸಿತು. ಈ ವರ್ಣ ವ್ಯವಸ್ಥೆ ಅನ್ನೋದಿದೆಯಲ್ಲ ಅದು ಈ ಸನಾತನ ಧರ್ಮದ ಒಂದು ಭಾಗ ಆಗಿದೆ. ಅಸ್ಪೃಶ್ಯತೆ, ಸಾಮಾಜಿಕ ಭೇದ ಭಾವ, ಧಾರ್ಮಿಕ ನ್ಯಾಯೀಕರಣ ಏನಿದೆ ಅದು ಕೂಡ ಇನ್ವಾಲ್ವ್ ಅಂಬೇಡ್ಕರ್ ಹೇಳ್ತಾರೆ ಆ ಮಾತನ್ನ. ಸೊ ಪೆರಿಯಾರ್ ಕೂಡ ಹೇಳ್ತಾರೆ. ಆದ್ರಿಂದ ಸನಾತನ ಧರ್ಮ ಎನ್ನುವ ಪದವನ್ನ ಜಾತಿ ಆಧಾರಿತ ಸಾಮಾಜಿಕ ವ್ಯವಸ್ಥೆಯ ಸಂಕೇತ. ಸನಾತನ ಧರ್ಮ ಅನ್ನುವುದೇನೆ ಜಾತಿ ಆಧಾರಿತ ಸಾಮಾಜಿಕ ವ್ಯವಸ್ಥೆ. ಸೊ ಬಿಜೆಪಿ ಮೋದಿ ಅಂಡ್ ಕಂಪನಿ ಸನಾತನ ಅನ್ನುವುದೇನಿದೆ ಇದನ್ನ ಬಳಸ್ತಾ ಅವರು ಈ ಜಾತಿ ಆಧಾರಿತ ಸಾಮಾಜಿಕ ವ್ಯವಸ್ಥೆಯನ್ನ ಡಿಫೆಂಡ್ ಮಾಡ್ತಾರೆ. ಅವರಿಗೆ ಜಾತಿ ಆಧಾರಿತ ಸಾಮಾಜಿಕ ವ್ಯವಸ್ಥೆ ಬೇಕು. ಸೊ RSS ಕೂಡ ಅದೇ ಬೇಕು. ಅಂದ್ರೆ ಅದರ ಒಳಗಡೆ ಇರುವ ಶ್ರೇಷ್ಠತೆ ಕಲ್ಪನೆ ಇದೆಯಲ್ಲ, ಬ್ರಾಹ್ಮಣರು ಶ್ರೇಷ್ಠರು. ಸೊ ಅದರಿಂದ ಬ್ರಾಹ್ಮಣರು ಬ್ರಾಹ್ಮಣರ ಅತ್ಯಾಚಾರ ಕೂಡ ಮಾಡ್ಬೋದು, ನೋಬಡಿ ಕ್ಯಾನ್ ಕ್ವೆಶ್ಚನ್ ಇಟ್ ಅಲ್ವಾ. ಬ್ರಾಹ್ಮಣ ಹೋಗಿ ಒಬ್ಬ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ಬೋದು, ಅಂತ ಸಿಚುವೇಶನ್ ನನಗೆ ಶಿಕ್ಷೆ ಆಗಲ್ಲ ಅನ್ನೋದನ್ನ ಕೂಡ ಹೇಳ್ತಾರೆ. ಸೊ ಅಂತ ಒಂದು ಸಿಚುವೇಶನ್ ಅನ್ನ ಇದನ್ನ ಯಾರು ಪರಂಪರಾವಾದಿಗಳಿದಾರೋ ಅವರು ಡಿಫೆಂಡ್ ಮಾಡ್ತಾರೆ ಅಂತ. ಸೊ ಮೂಲ ಸನಾತನ ಧರ್ಮದಲ್ಲಿ ಜಾತಿ ಅಸಮಾನತೆ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಆದರೆ ನೀವು ನೇರವಾಗಿ ಈ ವರ್ಣ ಏನಿದೆ, ವರ್ಣ ವ್ಯವಸ್ಥೆಯಲ್ಲಿ ಜಾತಿ ಇದ್ದೇ ಇದೆ. ಅದು ವರ್ಣ ಅನ್ನಿ ಜಾತಿ ಅನ್ನಿ ದಟ್ ಇಸ್ ದ ಸೇಮ್. ಸೊ ಬ್ರಾಹ್ಮಣರು ಹೀಗ್ ಮಾಡ್ಬೇಕು ಅಂತ ಹೇಳುತ್ತೆ, ಕ್ಷತ್ರಿಯರು ಹೀಗ್ ಮಾಡ್ಬೇಕು ಅಂತ ಹೇಳುತ್ತೆ, ವೈಶ್ಯರು ವ್ಯಾಪಾರ ಹೀಗ್ ಮಾಡ್ಬೇಕು ಅನ್ನುತ್ತೆ ಅಲ್ವಾ. ಅದಾದ್ಮೇಲೆ ಶೂದ್ರರು ಹೀಗ್ ಮಾಡ್ಬೇಕು ಅಂತ ಅನ್ನತ್ತೆ. ಇದು ಯಾವ ವ್ಯವಸ್ಥೆ ಇದು ಸನಾತನ ಧರ್ಮ ಇದನ್ನ ಡಿಫೆಂಡ್ ಮಾಡುತ್ತೆ ಅಂತ. ಸೊ ಯಾಕಾಗಿದ್ರೆ ಬಿಜೆಪಿ ಸನಾತನ ಧರ್ಮದ ಬೆಂಬಲಕ್ಕೆ ನಿಂತಿದೆ ಅನ್ನೋದು. ಸೊ ಅವರ ಸಿದ್ಧಾಂತ ಏನಿದೆ, ಅವರ ಕುಟುಂಬವಾದ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಏನಿದೆ, ಅವರ ಕುಟುಂಬ ಅದೇ ಕುಟುಂಬ, ಬೇರೆದೇ ಯಾವುದು ಬಿಜೆಪಿಯ ಕುಟುಂಬ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಹಿಂದೂ ಸಾಂಸ್ಕೃತಿಕ ಗುರುತನ್ನ ರಾಜಕೀಯ ಮತ್ತು ರಾಷ್ಟ್ರೀಯ ಗುರುತಿನ ಭಾಗವಾಗಿ ನೋಡ್ತೀವಿ ಅಂದ್ರೆ. ಸೊ ಹಿಂದೂ ಸಾಂಸ್ಕೃತಿಕ ಗುರುತು ಏನಿದೆ ಅದು ರಾಷ್ಟ್ರೀಯ ಗುರುತು ಆಕ್ಚುಲಿ ಒಂದು ಅಲ್ವೇ. ಸೊ ಹಿಂದೂ ಸಾಂಸ್ಕೃತಿಕ ಗುರುತೇ ಬೇರೆ ಮತ್ತು ಭಾರತೀಯ ರಾಷ್ಟ್ರೀಯ ಗುರುತು ಮತ್ತು ರಾಜಕೀಯ ಗುರುತು ಬೇರೆ. ಆದರೆ ಇವೆರಡೂ ಸಮೀಕರಣಗೊಳಿಸ್ತಾ ಹಿಂದೂ ಸಾಂಸ್ಕೃತಿಕ ಗುರುತನ್ನೇ ಭಾರತದ ರಾಷ್ಟ್ರೀಯ ಗುರುತು ಅಂತ ಪ್ರತಿಪಾದನೆ ಮಾಡುವುದು RSS ನ ತತ್ವ. ಅದೇ ಬಿಜೆಪಿ ಒಪ್ಪುಕೊಳ್ಳುತ್ತೆ. ಸನಾತನ ಧರ್ಮದ ಮೇಲೆ ದಾಳಿ ನಡೀತು, ಹಿಂದೂ ಸಂಸ್ಕೃತಿಯ ಮೇಲೆ ದಾಳಿ ನಡೀತು ಅಂತ ಹೇಳಿಕೆಗಳನ್ನ ಕೊಡ್ತಾ ಅಂದ್ರೆ
ಈ ಸನಾತನ ಧರ್ಮ, ಈ ಏನು ಪುರಾತನವಾದ ಧರ್ಮ ಏನಿದೆ ಅದು ಶಾಶ್ವತ ಕಾಲಾತೀತ ಅಂತ ಯಾವ್ದು ಅಂತಾರೆ ಅದನ್ನೇ ಡಿಫೆಂಡ್ ಮಾಡೋದು. ಯಾವುದು ಧರ್ಮವೂ ಕೂಡ ಕಾಲಾತೀತ ಆಗಲ್ಲ. ನೀವು ಒಂದು ಧರ್ಮ ಕಾಲಾತೀತ ಅಂದ ತಕ್ಷಣ ಅದು ತನ್ನ ಚಲನಶೀಲತೆಯನ್ನು ಕಳೆದುಕೊಳ್ಳುತ್ತೆ. ತನ್ನ ಚಲನಶೀಲತೆಯನ್ನು ಕಳೆದುಕೊಳ್ಳುವ ಧರ್ಮ ಇದೆಯಲ್ಲ, ಆಯಾ ಕಾಲಗಳಲ್ಲಿ ಸಮಾಜದ ಜೊತೆ ಮುಖಾಮುಖಿನೇ ಆಗಲ್ಲ. ಅದು ಬಹಳಷ್ಟು ಧರ್ಮದ ಸಮಸ್ಯೆ. ಇಸ್ಲಾಂ ಸಮಸ್ಯೆ ಕೂಡ ಅದೇ. ಅದು ಕಾಲದ ಜೊತೆ ಮುಖಾಮುಖಿ ಆಗಲ್ಲ. ಸೊ ಕಾಲದ ಜೊತೆ ಮುಖಾಮುಖಿ ಆಗದ ಧರ್ಮ ಇದೆಯಲ್ಲ, ಅದು ಆ ಒಂದು ಕಾಲಘಟ್ಟದ ಸಮಾಜಕ್ಕೆ ಉಪಯೋಗವಿಲ್ಲದ ಒಂದು ಪುಸ್ತಕದ ಬದನೆಕಾಯಿಯಾಗಿ ಪರಿವರ್ತನೆ ಆಗುತ್ತೆ. ಸೊ ಇಲ್ಲಿ ಆಗ್ತಾ ಇರುವುದು ಅದೇನೆ. ಇನ್ನು ನೀವು ಈ ವಿಚಾರಕ್ಕೆ ಬಂದ್ರೆ, DMK ಮತ್ತು ದ್ರಾವಿಡ ಚಳವಳಿಗಳಿದೆಯಲ್ಲ, ಆ ಚಳವಳಿ ಈ ಬ್ರಾಹ್ಮಣ್ಯ ಪ್ರಾಬಲ್ಯ ಮತ್ತು ಜಾತಿ ವಿರೋಧದ ನಡುವೆ ಹುಟ್ಟುಕೊಂಡಿದ್ದು. ಪೆರಿಯಾರ್ ಅವರು ಹೇಳೋದು ಅದೇ. ಸೊ ಈ ಬ್ರಾಹ್ಮಣ ಪ್ರಾಬಲ್ಯ ಜಾತಿ ವಿಶೇಷತೆ ಇದೆಯಲ್ಲ, ಅದನ್ನ ವಿರೋಧಿಸ್ತದೆ. ತಾರ್ಕಿಕತೆ ಮತ್ತು ಸಾಮಾಜಿಕ ನ್ಯಾಯ ಏನಿದೆ ಅದು ಈ ಒಂದು ದ್ರಾವಿಡ ಚಳವಳಿಯ 3 ಭಾಗ. DMK, ಅಣ್ಣಾ DMK ನಂತರ ಬದಲಾಯಿತು. DMK ಮೂಲ ಇದೇನಿದೆ ಅದು ತಾರ್ಕಿಕತೆ ಇರಬೇಕು, ತರ್ಕ ಬೇಕು, ತರ್ಕ ಇಲ್ಲದೆ ಅಲ್ಲ. ಅದ್ರ ಜೊತೆಗೆ ಸಾಮಾಜಿಕ ನ್ಯಾಯ. ಇವನ್ನು ಪೆರಿಯಾರ್, ವಿ ರಾಮಸ್ವಾಮಿ ನಾಯ್ಕ ಪೆರಿಯಾರ್ ಅವರು ಏನಿದ್ದಾರೆ, ಅವರ ಚಿಂತನೆ ಕೂಡ DMK ಮೇಲೆ ಬಹಳ ಪ್ರಭಾವ ಬೀರಿದೆ. ಅದು ಈಗ ಎಸ್ಪೆಷಲಿ ವಿಜಯ್ ಅವರ ಮೇಲೆ ಕೂಡ ಪ್ರಭಾವ ಬೀರಿದೆ. ಆದ್ರಿಂದ ಸನಾತನ ಧರ್ಮ ಎಂಬುದು ಏನಿದೆ ಅದು ಕೆಲವೊಮ್ಮೆ ಜಾತಿ ಆಧಾರಿತ ಹಳೆಯ ಸಾಮಾಜಿಕ ವ್ಯವಸ್ಥೆ ಅನ್ನುವ ಅರ್ಥದಲ್ಲಿ ಬಳಕೆ ಆಗುತ್ತೆ. ಜಾತಿ ಆಧಾರಿತ ಹಳೆಯ ಸಾಮಾಜಿಕ ವ್ಯವಸ್ಥೆ. ಇವರು ಏನಿದ್ದಾರೆ ಬಿಜೆಪಿ ಅಂಡ್ ಕಂಪನಿ, ಅವರಿಗೆ ಜಾತಿ ಆಧಾರಿತ ಹಳೆಯ ಸಾಮಾಜಿಕ ವ್ಯವಸ್ಥೆನೇ ಬೇಕು. ಹಾಗಿದ್ರೆ ಸತ್ಯ ಯಾವುದು ಅನ್ನುವ ಪ್ರಶ್ನೆ ಇದೆಯಲ್ಲ, ಅದು ಒಂದೊಂದು ದೃಷ್ಟಿಕೋನದ ಮೇಲೆ ಇದೆ. ಅದು ಧಾರ್ಮಿಕ ದೃಷ್ಟಿಕೋನ ಇದೆ, ಸಾಮಾಜಿಕ ವಿಮರ್ಶೆ ದೃಷ್ಟಿಕೋನ ಇದೆ, ರಾಜಕೀಯ ದೃಷ್ಟಿಕೋನ ಇದೆ. ಹೀಗಾಗಿ ಉದಯನಿಧಿ ಹೇಳಿಕೆ ಏನಿದೆ ಅದರ ಬಗ್ಗೆ ಚರ್ಚೆ ನಡಿಬೇಕೆ ಹೊರತು ಅದ್ ಬಿಟ್ಕೊಂಡು ಅವ್ನು ಹಿಂದೂ ಧರ್ಮದ ವಿರೋಧಿ, ಅವ್ನು ಸಿಖ್ರ ಕಲ್ಲು ಹೊಡಿರಿ, ಅವನಿಗೆ ಹೊಡಿರಿ, ಈ ತಾಲಿಬಾನಿ ಮನಸ್ಥಿತಿ ಇದೆಯಲ್ಲ, ಅದು ಈ ಪುರಾತನ ಧರ್ಮವನ್ನ ಯಾರು ಪ್ರತಿಪಾದಿಸ್ತಾರೆ, ಸನಾತನ ಧರ್ಮ ಅಂತ ಯಾರು ಹೇಳ್ತಾರೆ, ನಮ್ಮ ಧರ್ಮವೇ ಕಾಲಾತೀತವಾದುದು ಶಾಶ್ವತವಾದ್ದು ಅಂತ ಯಾರು ಹೇಳ್ತಾರೆ, ಅವ್ರು ಇದೇ ಕೆಲಸ ಮಾಡ್ತಾರೆ. ಅವ್ರು ಚರ್ಚೆಗೆ ಸಿದ್ಧ ಇರಲ್ಲ, ಅವರು ಜಗಳಕ್ಕೆ ಸಿದ್ಧ ಇರ್ತಾರೆ, ಅವರು ಪ್ರೀತಿಗೆ ಸಿದ್ಧ ಇರಲ್ಲ, ಅವರು ಹಿಂಸೆಗೆ ಸಿದ್ಧ ಇರ್ತಾರೆ. ತಮ್ಮದ ಶ್ರೇಷ್ಠತೆಯ ಭ್ರಮೆಯಲ್ಲಿ ಉಳಿದವ್ರನ್ನ ತುಚ್ಛೀಕರಿಸ್ತಾ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ತಾರೆ. ಸೊ ಆದ್ರಿಂದ ಇಡೀ ಈ ಒಂದು ಹೇಳಿಕೆ ಏನಿದೆ ಇದು ಚರ್ಚೆಗೆ ಗ್ರಾಸವನ್ನು ಒದಗಿಸಿತ್ತು. RSS BJP ಅವರು ಬಂದು ಕೂತ್ಕೋಬೇಕು, ಚರ್ಚೆ ಮಾಡಿ. ಯಾವುದು ಸನಾತನ ಧರ್ಮ ಇರ್ಬೇಕಾ ಇರ್ಕೂಡ್ದು, ಅದು ಇರ್ಕೂಡ್ದು ಅಂದ್ರೆ ಯಾಕೆ ಇರ್ಕೂಡ್ದು, ಇರಬೇಕು ಅಂತಂದ್ರೆ ಯಾಕೆ ಇರಬೇಕು, ಜಾತಿ ವ್ಯವಸ್ಥೆಯನ್ನು ಉಳಿಸುವುದು ಉದ್ದೇಶನಾ? ಶ್ರೇಷ್ಠತೆ ಏನಿದೆ ಈ ಜಾತಿ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಇದಿರಬೇಕು ಅನ್ನೋದು ಇದೆಯಲ್ಲ, ಅದು ಈಗ ಬಿಜೆಪಿಗೆ ಒಂದು ಸ್ಪಷ್ಟನೆ ಬೇಕು. ಆದ್ರಿಂದ ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆ ಏನಿದೆ ಅದು ಬಹಳ ಮಹತ್ವದ್ದು. ಇವತ್ತು ಕೂಡ ಅವರು ತಮಿಳುನಾಡು ವಿಧಾನಸಭೆಯಲ್ಲಿ ಇದನ್ನ ಪುನರುಚ್ಚಾರ ಮಾಡಿದ್ದಾರೆ. ಸೊ ವಿಜಯ್ ಅವರ ಮನಸ್ಥಿತಿ ಕೂಡ ಹೀಗೆ ಇದೆ ಅನ್ಸುತ್ತೆ. ಒಟ್ಟಾರೆ ತಮಿಳುನಾಡಿನಲ್ಲಿ ಬೇರೆ ಬಿಟ್ಟಿರುವ ದ್ರಾವಿಡ ಚಳವಳಿ ಇದೆಯಲ್ಲ, ಅದು ಇಡೀ ಸಮಾಜಕ್ಕೆ ಒಂದು ಆಕ್ಸಿಜನ್ ಇದ್ದಾಗೆ, ಅದು ಶಕ್ತಿಯನ್ನು ತುಂಬುತ್ತೆ. ಆ ಕಾರಣಕ್ಕೆ ಇಂಡಿಯಾದಲ್ಲೇನೆ ಅಭಿವೃದ್ಧಿ ಹೊಂದಿದ ರಾಜ್ಯಗಳ ಪಟ್ಟಿಯಲ್ಲಿ ತಮಿಳುನಾಡಿಗೆ ಅಗ್ರಸ್ಥಾನ ಇರೋದು ಯಾಕೆ? ಅದಕ್ಕೇನೆ ಅಲ್ಲಿ ಅತಿ ಹೆಚ್ಚು ದೇವಸ್ಥಾನಗಳಿದೆ. ಆದ್ರೆ ಆ ದೇವಸ್ಥಾನಗಳು ಅಲ್ಲಿಯ ಜನರನ್ನ ಮೂಢರನ್ನಾಗಿ ಅಯೋಗ್ಯರನ್ನಾಗಿ ಮಾಡಿಲ್ಲ, ಕೋಮುವಾದಿಗಳನ್ನಾಗಿ ಮಾಡಿಲ್ಲ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಅವರ ಪರಂಪರೆ. ಎಲ್ಲರೂ ಹಾಗೇನೆ, ನಮ್ಮ ಪರಂಪರೆ ಬಹಳ ಮುಖ್ಯ ಅಂತ. ಅಲ್ಲಿ ಅಂಥ ಒಂದು ದ್ರಾವಿಡ ಚಳವಳಿಯ ಪರಂಪರೆ ಇದೆ. ರಾಮಸ್ವಾಮಿ ನಾಯ್ಕರ ಅವರ ಪರಂಪರೆ, ಪೆರಿಯಾರ್ ಅವರ ಪರಂಪರೆ ಇದೆ. ಹೀಗೆ ಹಲವರು ಚಿಂತಕರಲ್ಲಿ ಹುಟ್ಟಿದ್ದಾರೆ. ಆದ್ರಿಂದ ತಮಿಳುನಾಡಿನಿಂದ ನಾವು ಕಳಿಬೇಕಾದ್ದು ಬಹಳ ಇದೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಬೆಲ್ ಹಾಕಿ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.